ಅಲ್ಲಪ್ಪ ರಾಕೇಶ್ ಶೆಟ್ಟಿ, ಬೆಳಗ್ಗೆ ಹೆದ್ರೆ ಕುಮಾರಣ್ಣ ದೇವೇಗೌಡ್ರ ಬಗ್ಗೆ ಮಾತಾಡ್ತಿದ್ಯಲ್ಲ, ನಿನಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ನಿನಗೇನಾದ್ರೂ ನಾಚಿಕೆ ಅನ್ನೋದಿದೆಯಾ? ಏನ್ ನಿನ್ ಕುಮಾರಣ್ಣ ದೇವೇಗೌಡ್ರ ಬಗ್ಗೆ ಮಾತಾಡೋ ಅಂತದ್ದು? ಕುಮಾರಣ್ಣ ದೇವೇಗೌಡ್ರ ಬಗ್ಗೆ ಮಾತಾಡೋ ಅಂತ ನೈತಿಕತೆ ನಿನಗೇನಿದೆ? ಕುಮಾರಣ್ಣ ದೇವೇಗೌಡ್ರು ಹೇಳ್ಕೊಟ್ಟಿದ್ರ ಈ ತರ ಮಾಡು ಅಂತ ಪ್ರಜ್ವಲ್ಗೆ? ಯಾವ ತಂದೆ ತಾಯಿ, ಯಾವ ತಾತ, ಯಾವ ಚಿಕ್ಕಪ್ಪನ್ನು ತನ್ನ ಮಕ್ಕಳಿಗೆ ಈ ತರ ಮಾಡು ಅಂತ ಹೇಳ್ಕೊಡಲ್ಲ. ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗುತ್ತೆ. ಕುಮಾರಣ್ಣ ದೇವೇಗೌಡ್ರ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ಏನಂದೆ ನೀನು? ಕುಮಾರಣ್ಣ ಮಾತಾಡ್ಬೇಕಾದ್ರೆ ಚಪ್ಪಾಳೆ ತಟ್ತಾರ ಅಭಿಮಾನಿಗಳು. ಅವ್ರ ಹೆಂಡತಿ ಮಕ್ಕಳನ್ನ ಕಳ್ಸು ಅಂದ್ಯಲ್ಲ, ನಿನ್ನ ಹೆಂಡತಿ ಮಕ್ಕಳನ್ನ ಕಳ್ಸಪ್ಪ. ನಿನ್ನ ಹೆಂಡತಿ ಮಕ್ಕಳನ್ನ ಕಳ್ಸು. ಕುಮಾರಣ್ಣ ಅವ್ರ ಫ್ಯಾಮಿಲಿ ಹತ್ರ ಆಗ್ಬೋದು, ಅಥವಾ JDS ಕಾರ್ಯಕರ್ತರ ಹತ್ರ ಆಗ್ಬೋದು. ನಿನ್ನ ಹೆಂಡತಿ ಮಕ್ಕಳನ್ನ ಕಳ್ಸು, ಅಥವಾ ನಿಮ್ ಕುಟುಂಬದವ್ರನ್ನ ಕಳ್ಸು. ಕುಮಾರಣ್ಣ ದೇವೇಗೌಡರಿಗೆ ಅವ್ರದೇ ಆದ ಅಭಿಮಾನಿಗಳಿದೆ, ಕೋಟ್ಯಾಂತರ ಅಭಿಮಾನಿಗಳು ಅವ್ರನ್ನ ಪ್ರೀತಿಸ್ತಾರೆ, ಆಯ್ತಾ? ಪೂಜ್ಯರು ಅಂತ ನಾವು ದೇವೇಗೌಡ್ರನ್ನ ದೇವ್ರ ತರ ಪೂಜಿಸ್ತೀವಿ. ಅಂತ ದೇವೇಗೌಡ್ರ ಬಗ್ಗೆ, ಕುಮಾರಣ್ಣನ ಬಗ್ಗೆ ಮಾತಾಡ್ತೀಯಲ್ಲ, ನೈತಿಕತೆ ಇದೆ? ನಿಂದು ಬಾಯ ಬಚ್ಚಲ. ಬೋಳಿ ಮಗನೇ, ಇದೇ ಲಾಸ್ಟ್ ವಾರ್ನಿಂಗ್. ನೀನು ನಿನ್ನ ಆಫೀಸಲ್ಲಿ ಹೆಣ್ಮಕ್ಳ ಹತ್ರ ಚಪ್ಪಲಿ ಹೊಡ್ಸ್ಕೊಂಡಿದ್ಯಾ? ಯಾರು ನೋಡಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅವ್ರಾದ್ರೂ ಚಪ್ಪಲಿ ಹೊಡೆದಿದ್ರು. ಇನ್ನೊಂದು ಸರಿ ಕುಮಾರಣ್ಣ ದೇವೇಗೌಡ್ರ ಬಗ್ಗೆ ಏನಾದ್ರು ಮಾತಾಡಿದ್ಯಾ ಅಂದ್ರೆ, ಎಷ್ಟು ಜನ JDS ಕಾರ್ಯಕರ್ತಿದೀವಿ ಅಷ್ಟು ಜನನು ನಿನ್ನ ಆಫೀಸ್ಗೆ ಮುತ್ತಿಗೆ ಹಾಕಿ ಚಪ್ಪಲಿ ಹಾರ ಹಾಕಿ ನಿನ್ನ ಅಟ್ಟಾಡ್ಸ್ಕೊಂಡು ಹೊಡಿಬೇಕು.